ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ನೋಡೋಣ, ಇವತ್ತು ಒಂದು ಕ್ವಿಕ್ ಎನರ್ಜಿ ಚೆಕ್ ನೋಡೋಣ ಏನು ಹೇಳಿಸ್ತಾರೆ ಅಂತ. ಓಕೆನಾ? ಸೊ ಯಾರ ಎನರ್ಜಿ ಪಿಕ್ ಆಗುತ್ತೆ ಆ್ಯಂಡ್ ಏನು ಹೇಳಿಸ್ತಾರೆ. ಓಕೆ, ಸೊ ನೋಡೋಣ ಈಗ. ಎಸ್ ಬಾಬಾ. Yes, Mata, please bless this reading. God, Goddess, angels, please bless this reading. ಟಾರ್ಚ್ ಅಂತ ಇದ್ದಾರೆ. ಓಕೆನಾ? ಟಾರ್ಚ್, ಸ್ಪಿರಿಚುವಲ್ ಡೆವಲಪ್ಮೆಂಟ್, ವಾವ್, ಎನ್ಲೈಟನ್ಮೆಂಟ್, ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂತಿದ್ದಾರೆ. ನಿಮ್ಮ ಆಧ್ಯಾತ್ಮಿಕ ದಾರಿ ಹೇಗೆ ಮುಂದೆ ಒರಿತಾ ಇದೆ, ಹೇಗೆ ಮುಂದೆ ಸಾಗ್ತಾ ಇದೆ ಅಂತ ತೋರಿಸ್ತಾ ಇದೆ ಈ ಕಾರ್ಡು. ಓಕೆನಾ? ಓಕೆ, ಇದರಲ್ಲೂ ನೋಡಿ ಒಂದು ಕಾರ್ಡು ಇದು ಓಪನ್ ಆಗಿಬಿಟ್ಟಿತ್ತು. ಸೊ ಇದು ಇನ್ನೊಂದು ತೊಗೊಂಡಿದ್ದೀನಿ. ಕ್ವಿಲ್ ಅಂತ ಇದೆ. ಓಕೆನಾ? ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಇನ್ಯಾರಿಗೋ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇರಿ ಇನ್ನೇನೇನು ಕಾರ್ಡ್ಸ್ ಬರುತ್ತೆ, ಇನ್ನೇನು ಹೇಳಿಸ್ತಾರೆ. ಓಕೆನಾ? ಸೊ ಇದಂತೂ ಬ್ಯೂಟಿಫುಲ್ ಆಗಿದೆ ಎನರ್ಜಿ. ಫಸ್ಟ್ ಕಾರ್ಡೇನೇ ನಿಮ್ಮ ಆಧ್ಯಾತ್ಮಿಕ ದಾರಿ ಆಯಿತಾ ಹೇಗೆ ಮುಂದುವರಿತಿದೆ. ಮಾರ್ಚ್ ಅಂತ ಬಂತಪ್ಪ ಕಾರ್ಡು. ಓಕೆ, ಮಾರ್ಚ್ ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಮಾರ್ಚ್ ತಿಂಗಳಿಂದ ಅಂತ ಕೇಳಿಸ್ತು, ಅಥವಾ ಮಾರ್ಚ್ ತಿಂಗಳ ಹೊತ್ತಿಗೆ, ತಿಂಗಳಿಂದ ಸ್ವಲ್ಪ ಜಾಸ್ತಿ ಜನದ ಎನರ್ಜಿ ಬರ್ತಾ ಇರೋದು. ಮಾರ್ಚ್ ತಿಂಗಳಿಂದ ಏನೋ ನಡೆದಿದೆ. ಓಕೆನಾ? ಸೊ ಆ ಒಂದು ಘಟನೆಯಿಂದ, ಓಕೆನಾ, ಆ ಒಂದು ಘಟನೆಯಿಂದ ನಿಮ್ಮ ಆಧ್ಯಾತ್ಮಿಕ ದಾರಿ ಮುಂದೆ ಒರಿತಾ ಇದೆ. ನಿಮ್ಮ ಜೀವನ ಆಧ್ಯಾತ್ಮಿಕ ದಾರಿಯತ್ತ ಮುಂದೆ ಸಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಏನದು ಘಟನೆ ನಿಮಗೆ ಗೊತ್ತು, ಒಳ್ಳೆಯದಾ ಕೆಟ್ಟದಾ ಏನಾದರೂ ಆಗಿರ್ಬೋದು, ಬಟ್ ಅಂತೂ ಚೇಂಜಸ್ ಬಂದಿದೆ ಮಾರ್ಚಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ ಇನ್ನೇನು ಹೇಳಬೇಕು. ಓಕೆ, ಲೆಗ್. ಓಕೆ, ಸ್ಟೆಪ್ಪಿಂಗ್ ಇನ್ ಟು ನ್ಯೂ ಎಕ್ಸ್ಪೀರಿಯನ್ಸ್. ವಾವ್, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂದರು. ಇದ್ರ ಕಾರ್ಡ್ ಕೆಳಗೆ ಬರ್ತಾ ಇದೆ ಇದು ನೋಡಿ ಆಯಿತಾ. ಸೊ ನೀವು ನಿಮ್ಮ ಆಧ್ಯಾತ್ಮಿಕ ದಾರಿಯತ್ತ ಯಾವ ರೀತಿ ಹೋಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಶುರು ಆಗೋಗಿದೆ. ಸೊ ಇದು ಮೋಸ್ಟ್ಲಿ ಇದು ಒಬ್ರದ್ದೇ ಎನರ್ಜಿನೂ ಇರ್ಬೋದು, ಅಥವಾ ಬೇರೆ ಬೇರೆ ಎನರ್ಜಿ ಇರ್ಬೋದು. ಅಂದರೆ ಒಂದೊಂದು ಕಾರ್ಡ್ದು ಒಬ್ಬೊಬ್ರು ಎನರ್ಜಿ ಪಿಕ್ ಆಗಿರ್ಬೋದು, ಅಥವಾ ಇದೆಲ್ಲ ಒಬ್ರದ್ದು ಎನರ್ಜಿನೂ ಇರ್ಬೋದು. ಓಕೆನಾ? ಅಂದರೆ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ಎನರ್ಜಿ ಇರ್ಬೋದು. ಸೊ ನಿಮ್ಮ ಬೇರೆ 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 ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಆಯಿತಾ ಕಾರ್ಡ್ಸಲ್ಲಿ ಅಂತ ಅಂದ್ಕೊಳ್ಳಿ, ಅಥವಾ ಎಲ್ಲ ಒಬ್ರದ್ದೇ ಎನರ್ಜಿನೂ ಬಂದಿರ್ಬೋದು. ಸೊ ಮಾರ್ಚ್ ತಿಂಗಳಲ್ಲಿ ಏನೋ ನಡೀತು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ವೆರಿ ಕ್ಲಿಯರ್. ಸೊ ಮಾರ್ಚ್ ತಿಂಗಳಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದಿದೆ. ಏನೋ ಒಂದು ರೀತಿ ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಏನೋ ಒಂದು ಚೇಂಜಸ್ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ಇಲ್ಲಿ ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ನೀವು ಒಂದು ರೀತಿ ಹೊಸದಾಗಿ ಏನೋ ಒಂದು ರೀತಿ ನಿಮಗೆ ಒಂದು ಅವಕಾಶ ಸಿಗ್ತಾ ಇದೆ, ಅವಕಾಶ ಬರ್ತಾ ಇದೆ. ಸೊ ಹಾಗಾಗಿ ಅದು ಸ್ಪಿರಿಚುವಲ್ ಪಾತಲ್ಲಿ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ಲೈಫಲ್ಲಿ ನೀವು ಅನ್ವಯಿಸ್ಕೋಬೋದು. ಓಕೆನಾ? ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ತಾ ಇರೋದು ಸ್ಪಿರಿಚುವಲ್ ಪಾತ್ ಅಂತ ತೋರಿಸ್ತಾ ಇದ್ದಾರೆ, ಆಧ್ಯಾತ್ಮಿಕ ದಾರಿಲಿ ಅಂತ. ಬಟ್ ನಿಮ್ಮ ಲೈಫಲ್ಲಿ ನೀವು ಇವಾಗ ಕೆಲಸದಲ್ಲಿ ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಪ್ಪ. ಸೊ ಅಲ್ಲಿನೂ ಕೂಡ ಒಂದು ಹೊಸ ಒಂದು ನಿಮಗೆ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡ್ಬೋದು, ಅಥವಾ ನಿಮಗೊಂದು ಹೊಸ ಆಫರ್ ಬರ್ಬೋದು, ಅಥವಾ ಹೊಸದಾಗಿ ಒಂದು ಅಡಿಷನ್ ಆಫ್ ವರ್ಕ್ ಆಗ್ಬೋದು ಆಯಿತಾ. ಏನು ಆ ಥರ ಅಂತ ಲೆಕ್ಕ ಆಯಿತಾ. ಅಂದರೆ ಇದೊಂದು ಉದಾಹರಣೆ ಥರ ತೊಗೊಳ್ಳಿ. ಓಕೆನಾ? ನಾನು ಹೇಳಿದ್ದೀವಾಗ. ಸೊ ಆ ಥರ ನಿಮ್ಮ ಜೀವನದಲ್ಲಿ ನೀವು ಅನ್ವಯಿಸ್ಕೋತಾ ಹೋಗಬೇಕು. ಓಕೆನಾ? ಸೊ ಇದು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಕ್ಲೇಮ್ ಮಾಡಿ ಸ್ಟೆಪ್ಪಿಂಗ್ ಇನ್ ಟು ನ್ಯೂ ಎಕ್ಸ್ಪೀರಿಯನ್ಸ್ ಅಂತೆ. ಸೊ ಇದು 100% ಹೇಳ್ತೀನಿ, ಇದು ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಆಯಿತಾ. ಅಂದರೆ ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು
ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ಎಸ್ ಬಾಬಾ. ಇದು ಬಿತ್ತು ಕಾರ್ಡು. ಫ್ಲೂಟ್, ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್. ಓಕೆ, ಸೊ ಈ ಥರ ನೋಡಿದ್ರಾ? ಸೊ ಇದು ಆ್ಯಕ್ಚುಲಾಗಿ ಹೇಳ್ತಾ ಇರೋದು ಕೆಲಸದಲ್ಲಿ ಅಂತ ಉದಾಹರಣೆ ಅಂತ ಹೇಳಿಸಿದ್ರು, ಕರೆಕ್ಟಾ? ಇವಾಗ ನೋಡಿ ಈ ಕಾರ್ಡ್ ಬಂದಿದೆ, ಫ್ಲೂಟ್ ಅಂತ ಬಂದಿದೆ. ಸೊ ಇದು ಇನ್ಕ್ಲೂಡಿಂಗ್, ಓಕೆನಾ, ಲವ್ ಲೈಫ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ರೀತಿ ಒಂದು ಡಿಸಪಾಯಿಂಟ್ಮೆಂಟ್ ಆಗಿತ್ತು, ಏನೋ ಒಂದು ಬ್ರೇಕಪ್ ಆಗಿತ್ತು ಅಂದ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ಲವರ್ ಅಂತ ಇರ್ಬೋದು, ಒಂದು ಬ್ರೇಕಪ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆ ತೊಂದರೆಗಳಿಂದನೂ ಆಚೆ ಬರ್ತಾ ಇದ್ದೀರಾ ಅಂತ ಏನು ಹೇಳಿಸಿದ್ರು ನನಗೆ. ಸ್ವಲ್ಪ ನೀವು ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ. ಈ ಥರ ಒಂದು ಚೇಂಜಸ್ ಬರ್ತಾ ಇರೋದು, ತುಂಬ ಬದಲಾವಣೆಗಳು ಬರುತ್ತೆ ಎಲ್ಲ ವಿಷಯದಲ್ಲೂ. ಅದು ಹಣಕಾಸು ವಿಚಾರ ಇರ್ಬೋದು ಅಂದ್ಬಿಟ್ಟು ತಕ್ಷಣ ಈ ಕಾರ್ಡ್ ತೆಗ್ಸಿದ್ರು. ಅಂದರೆ ಬರೀ ದುಡ್ಡು ಅಂತಲೇ ಅಲ್ಲ, ಮನಸ್ಸಿಗೆ ಸಮಾಧಾನ ಆಗೋ ಥರ, ಖುಷಿ ಆಗೋ ಥರ, ನಿಮ್ಗೇನು ತೊಂದರೆ ಆಗಿತ್ತು, ಮಾನಸಿಕವಾದ ನೋವು ಯಾವ ಥರ ಇರುತ್ತೆ. ತುಂಬ ಏನು ಗೊತ್ತಾ, ಈಗ ಏನೋ ಹೆಲ್ತ್ ಏನೋ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ಆಯಿತಾ? ಹೆಲ್ತ್ ಏನೋ ಇಶ್ಯೂ ಆಯಿತು ಅಂತಂದ ತಕ್ಷಣ ಓಕೆ, ಅಲ್ಲೇನೋ ನೋವಾಯಿತು, ಇಲ್ಲೇನೋ ನೋವಾಯಿತು, ಹೋಯ್ತು ಅಂದಾಗ ನಾರ್ಮಲ್ ಆಗಿ ಹೋಗ್ತೀವಿ. ಬಟ್ ಮಾನಸಿಕವಾಗಿ ಏನಾದರೂ ನೋವಾಯಿತು ಅಂತಂದರೆ ಎಷ್ಟು ನೊಂದಿರ್ತೀವಿ ಅಂತಂದರೆ ಅದು ಫಿಸಿಕಲಿ ನಮ್ಮನ್ನು ಸ್ಟಾಪ್ ಮಾಡಿಬಿಡುತ್ತೆ, ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಲ್ವಾ? ತುಂಬ ಹಿಡಿದು ನಿಲ್ಲಿಸ್ಬಿಡುತ್ತೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಏನಾದ್ರು ತೊಂದರೆ ಇದ್ದರೆ, ಆಯಿತಾ, ಡಿಸಪಾಯಿಂಟ್ಮೆಂಟ್ ಆಗಿದ್ದರೆ, ನಿಮಗೆ ಒಂದು ಸ್ನೇಹಿತರು ಅಂತ ಇರ್ಬೋದು, ಅಥವಾ ಅಲ್ಲೇನೋ ಒಂದು ಜಗಳ ಕದನ ಆಗಿರ್ಬೋದು, ನೀವೇನಾದ್ರು ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲಾದರೂ ಇರ್ಬೋದು, ಓಕೆನಾ? ಸೊ ಅಲ್ಲಿ ಏನಾದ್ರು ತೊಂದರೆ ಆಯಿತಾ ನಿಮಗೆ, ಅದರಿಂದನೂ ಚೇಂಜಸ್ ತಂದುಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಅದರಿಂದ ಅಥವಾ ಅದು ಮಾರ್ಚಲ್ಲೂ ಕೂಡ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಮಾರ್ಚಲ್ಲಿ ಈ ಥರ ಒಂದು ಸಂಗತಿ ನಡೀತು, ಒಂದು ಬೇಜಾರಾಯಿತು ನಿಮಗೆ ಅಂತಲೂ ಇರ್ಬೋದು, ಓಕೆನಾ? ಸೊ ಒಬ್ಬೊಬ್ಬರು ಎನರ್ಜಿ ಒಂದೊಂಥರ ಇರುತ್ತೆ, ಹೆಂಗೆ ನೀವು ಅನ್ವಯಿಸ್ಕೋಬೇಕಷ್ಟೇ, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಕಾರ್ಡ್ ಬರ್ತಾ ಇದೆ, ಡಮ್ ಡಮ್ ಅಂತ ಬೀಳ್ತಾ ಇದೆ ನೋಡಿ, ಬ್ರಿಡ್ಜ್. ಓಕೆನಾ? ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಿಗೋ ನೋಡಿ, ನೀವು ಯಾರು ನೋಡ್ತಾ ಇದ್ದೀರಾ, ನನಗೂ ಅಂದರೆ ಯಾರಿಗೆ ಸಿಕ್ಕತ್ತೆ, ಇದರಲ್ಲಿ ಏನಾದ್ರು ಒಂದು ಮೆಸೇಜ್ ಇದ್ದೇ ಇರುತ್ತೆ 100%. ಜೊತೆಗೆ ಯಾರು ತುಂಬ ನೊಂದಿದ್ದೀರಾ, ಆಯಿತಾ? ಇದು ಈ ಒಂದು ಬ್ರೇಕಪ್ ಅಂತ ಅಂದ್ಕೊಳ್ಳಿ, ಅಥವಾ ತುಂಬ ದಿವಸದಿಂದ, ಆಯಿತಾ, ಅಥವಾ ಈಗ ಮದುವೆಗೆ ಅಂತ ನೋಡ್ತಾ ಇರ್ತೀರಾ, ಅಥವಾ ಅದಾಗಿಲ್ಲದೆ ಇರ್ಬೋದು, ಏನೋ ಒಂದು ರೀತಿ ಬೇಜಾರು, ಆಯಿತಾ, ರಿಲೇಟೆಡ್ ಟು ಮನಸ್ಸಿಗೆ ರಿಲೇಟ್ ಆಗಿ, ಆಯಿತಾ, ತುಂಬ ನೊಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಮಾನಸಿಕವಾಗಿ ತುಂಬ ನೊಂದಿದ್ದೀರಾ. ಸೊ ಅದು ಆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ, ತುಂಬ ಬೇಜಾರು ಪಟ್ಕೊಂಬಿಟ್ಟಿದ್ದೀರಾ, ಇದು ಯಾಕೆ ಹಿಂಗಾಗೋಯ್ತಲ್ಲ ಅಂತ, ಆ ಥರ. ಸೊ ಅದೆಲ್ಲ ಓವರ್ಕಮಿಂಗ್ ಅ ಪ್ರಾಬ್ಲಮ್, ಬ್ರಿಡ್ಜ್ ಬಂತು ನೋಡಿ. ಸೊ ಆ ರೀತಿ ತೊಂದರೆ ನಿಮಗೇನಿತ್ತು, ಸೊ ಅದರಿಂದ ನಿಮ್ಮನ್ನು ಆಚೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸಕ್ಸಸ್ಫುಲಿ ಓವರ್ಕಮಿಂಗ್ ಪ್ರಾಬ್ಲಮ್ ಅಂತಿದ್ದಾರೆ. ಸೊ ನೀವು ನೆನೆಸ್ಕೊಂಡೇ ಇಲ್ಲ, ಅರ್ಥ ಆಯ್ತಾ? ಹೇಗೆ ಏನಪ್ಪ ಈ ಥರ ಬೇಜಾರು, ಈ ಥರ ಇದೆ ಲೈಫಲ್ಲಿ, ಲೈಫ್ ಹಿಂಗಿದೆ ಅಂತ ನೀವು ದುಃಖ ಪಡ್ತಾ ಇದ್ದೀರಾ, ಆಯಿತಾ? ಈಗಲೂ ಅದೇ ಎನರ್ಜಿ ಬರ್ತಾ ಇದೆ ನನಗೆ. ಬಟ್ ಸದ್ಯದಲ್ಲೇ ಚೇಂಜಸ್ ಬರುತ್ತೆ ಅಂತಿದ್ದಾರೆ, ಆಯಿತಾ? ಇದು ಮಾರ್ಚಿಂದ ನೀವು ನೊಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಮಾರ್ಚ್, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಆ್ಯಂಡ್ ಇದೆಲ್ಲ ಯಾತಕ್ಕೆ ಕಾರ್ಡ್ಸ್ ಬರುತ್ತೆ ಹೇಳಿ? ಈ ಥರ ಇನ್ನೊಂದು ಇದು ಕಾರ್ಡ್ ಬಿದ್ದಿದೆ, ಮೇ. ಮಾರ್ಚ್ ಆ್ಯಂಡ್ ಮೇ ಅಂತಿದ್ದಾರಪ್ಪ, ಓಕೆನಾ? ಓಕೆ. ಸೊ ಇದು ಯಾತಕ್ಕೆ ಈ ಥರ ಬರುತ್ತೆ ಅಂತಂದರೆ, ನೀವು ಎಷ್ಟು ಸಲ ನಾವು ಅಂದ್ಕೊಳ್ತೀವಿ ಎಂಥ ತೊಂದರೆಗಳಿದ್ದಾಗ ಯಾರೂ ಇಲ್ಲ ಸಹಾಯಕ್ಕೆ, ಅಥವಾ ಯಾರೂ ಬರೋದಿಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡೋಕ್ಕೆ. ಒಂದೊಂದು ಸಲ ನಮ್ಮದು ಅಷ್ಟೇ ತುಂಬ ದೊಡ್ಡ ತೊಂದರೆಗಳಾಗ್ಬಿಟ್ಟಿರುತ್ತೆ, ಆಯಿತಾ, ಲೈಫಲ್ಲಿ. ಸೊ ಅದು ಹೇಗೆ ದಾಟೋದು, ಯಾರೂ ಇಲ್ಲ ಜೊತೆಗೆ ಅಂತ ಬೇಜಾರು ಮಾಡ್ಕೊಂಡಿರ್ತೀರಾ. ಆ್ಯಂಡ್ ನೀವು ದೇವ್ರ ಮುಂದೆನೂ ಹತ್ಕೊಂಡಿರ್ಬೋದು, ನೋಡು ದೇವ್ರು ನನಗೇನು ಸಹಾಯನೇ ಮಾಡ್ತಾ ಇಲ್ಲ, ನಾನು ಎಷ್ಟು ಅಂತ ಕೇಳಿದ್ರೂ ನನಗೆ ಹೆಲ್ಪ್ಗೆ ಯಾರೂ ಇಲ್ಲ ಅನ್ನೋ ಥರ. ಅದಕ್ಕೆ ಈ ಥರ ಒಂದು ಎನರ್ಜಿ ಪಿಕ್ ಮಾಡ್ತಾ ಇದ್ದಾರೆ ಭಗವಂತ ಅಂತಂದರೆ, ಡೆಫಿನೆಟ್ಟಾಗಿ ನಿಮ್ಮ ಮೊರೆ ಕೇಳಿದ್ದಾರೆ ಭಗವಂತ, ಆಯಿತಾ? ಮೊರೆ ಕೇಳಿ ನಿಮಗೆ ತಥಾಸ್ತು ಅಂತ ಹೇಳ್ತಿದ್ದಾರೆ. ನೀವು ಯಾವ್ಯಾವ ರೀತಿ ತೊಂದರೆಯಲ್ಲಿದ್ದೀರಾ, ಮಾರ್ಚ್ ಆ್ಯಂಡ್ ಮೇ ಅಂತ 2 ಕಾರ್ಡ್ ಬಂದಿದೆ. ಸೊ ಅವಾಗಿಂದ ನೋವಲ್ಲಿದ್ದೀರಾ, ಅವಾಗಿಂದ ತೊಂದರೆಯಲ್ಲಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಮಾರ್ಚ್ ಆ್ಯಂಡ್ ಮೇ ಅಂತಂದರೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ಬರ್ತ್ಡೇನೂ ಇರ್ಬೋದು, ಅಂದರೆ ನಿಮ್ಮ ಹುಟ್ಟಿದ ದಿನ
ಹುಟ್ಟಿದ್ದು ಲೈಕ್ ಮಾರ್ಚಲ್ಲೂ ಇರ್ಬೋದು ಅಥವಾ ಮೇನಲ್ಲಿ ಇರ್ಬೋದು. ಸೊ ಇದು ಐಡೆಂಟಿಟಿ ಏನು ಸೈನ್ಗಳು ಕೊಡ್ತಾ ಇದ್ದಾರೆ ಆಯಿತಾ. ಸೊ ಅಥವಾ ನೀವು ಕೆಲಸದಲ್ಲಿ ಅಂತ ತೊಗೊಳ್ಳಿ ಅಥವಾ ಮನೆ ಅಂತ ವಿಷಯ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ನಿಮ್ಮ ತೊಂದರೆ ನಿಮಗೆ ಗೊತ್ತು. ಅದು ಮಾರ್ಚಿಂದ ಇರ್ಬೋದು ಅಥವಾ ಮೇಯಿಂದ ಇರ್ಬೋದು ಅಂತ ಫಸ್ಟ್ ಹೇಳಿಸಿದ್ರು. ಮತ್ತು ಇವಾಗ ಇನ್ನೊಂದು ಸೈನ್ ಕೊಡ್ತಾ ಇದ್ದಾರೆ, ನಿಮ್ಮ ಹುಟ್ಟಿದ ತಿಂಗಳು ಮಾರ್ಚ್ ಇರ್ಬೋದು ಅಥವಾ ಮೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ನಿಮ್ಮನ್ನು ಖಂಡಿತ ಸಕ್ಸಸ್ಫುಲಿ ನಿಮ್ಗೆ ಏನು ತೊಂದರೆ ಇದೆ, ಬೇಜಾರಿದೆ, ಅದರಿಂದ ಆಚೆ ತರ್ತಾ ಇದ್ದಾರೆ. ನಂಬಿ ಅಷ್ಟೇ ಆಯಿತಾ. ನಂಬಬೇಕು. ನಾವು ನಮ್ಮದೇನೇ ಎಲ್ಲ ಹೇಗೆ ಸರಿ ಹೋಗುತ್ತೆ ಅಂತ ಇದು ಮಾಡೋಕ್ಕಾಗಲ್ಲ, ನಂಬಬೇಕಾಗತ್ತೆ. ಸರಿ ಮಾಡಿಕೊಡ್ತಾರೆ ಅಷ್ಟೇ. ಹೇಗೆ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಆಗುತ್ತೆ, ಸರಿ ಹೋಗುತ್ತೆ, ನಂಬಿಕೆ ಇಟ್ಟುಬಿಡಿ ಆಯಿತಾ. ಈಗ ಏನಾದ್ರು ಒಂದು ಬೇಜಾರು ನಡೀತಿದೆ ಅಥವಾ ಏನೋ ಒಂದು ಮನಸ್ಸಿಗೆ ಬೇಜಾರಾಗ್ತಾ ಇದೆ, ಇದು ಮನಸ್ಸಿಂದ ತುಂಬ ಬೇಜಾರು ನೊಂದ್ಕೋತಿದ್ದೀರಾ ಅಂತಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಅಂತಲೂ ತೋರಿಸ್ತಾ ಇದ್ದಾರಲ್ವ. ಸೊ ಅದನ್ನು ದೇವ್ರ ಪಾದಕ್ಕೆ ಹಾಕಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹೀಗೆ ನನಗೆ ಹಿಂಗೆ ಆಗೋಯ್ತಲ್ಲ ಬೇಜಾರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ ಆಯಿತಾ. ಅದ್ರ ಬಗ್ಗೆನೇ ಚಿಂತೆ ಮಾಡೋದು ಬಿಟ್ಟು ಸ್ವಲ್ಪ ನಿಮ್ಮ ಕಡೆ ಗಮನ ಕೊಡಿ, ಜೀವನ ಮುಂದುವರ್ಸೋದನ್ನು ನೋಡಿ. ಓಕೆನಾ. ಸೊ ಇದು ಇನ್ನೊಂದು ಕಾರ್ಡ್ ಬಿದ್ದಿದೆ. ಏನು ಕಾರ್ಡ್ ಇದು? ಟೆಂಪರರಿ ಸಿಚುಯೇಷನ್ ನೋಡಿ. ಈಗಿನ ಏನು ಹೇಳಿಸ್ತದ್ರೆ ಎಷ್ಟು ಚೆನ್ನಾಗಿ ಕಾರ್ಡ್ ಬೀಳಿಸ್ತಾರೆ, ಟಪ್ ಟಪ್ ಅಂತ ಆನ್ಸರ್ ಭಗವಂತ. ಓಕೆನಾ. ಸೊ ಇದೆಲ್ಲ ಟೆಂಪರರಿ ಅಂತಿದ್ದಾರೆ. ಸ್ವಲ್ಪ ಸಮಯದಲ್ಲಿ ಎಲ್ಲ ಕ್ಲಿಯರ್ ಆಗೋಗುತ್ತೆ, ಯೋಚನೆ ಮಾಡಬೇಡ ಅಂತಿದ್ದಾರೆ. ನೀವು ಜಾಸ್ತಿ ತೊಂದರೆಗಳು, ಬೇಜಾರು, ಕಷ್ಟಗಳ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಷ್ಟು ಅದೇ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಆಯಿತಾ. ಯಾರಾದರೂ ಇರ್ಬೋದು, ಇದೇನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಇದು ಆಗಿರೋದು ಅದೇ ಮಾರ್ಚ್ ಅಥವಾ ಮೇನಲ್ಲಿ ಅಂತ ಒಂದು ಸೈನ್ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಹುಟ್ಟಿದ ತಿಂಗಳು ಕೂಡ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಮಯ ಕೊಡಿ ಆಯಿತಾ. ಟೆಂಪರರಿ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ. ಇಷ್ಟೊಂದು ದುಃಖ ಪಡಬೇಡ ಅಂತಿದ್ದಾರೆ. ಅವ್ರಿಗೂ 3 ಕಾರ್ಡ್ ಬಂದಿದೆ. ಭಗವಂತನಿಗೂ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಆಯಿತಾ. ಈ ಥರ ಎಲ್ಲ ಯಾರಾದರೂ ಹಿಂಗೆ ದುಃಖದಲ್ಲಿದ್ದಾರೆ ಅಂತ ನೋಡಿದಾಗ ಭಗವಂತನಿಗೂ ಖುಷಿ ಆಗೋದಿಲ್ಲ ಪಾಪ. ಎಷ್ಟು ಬೇಗ ಆಗುತ್ತೆ ನಿಮ್ಮ ತೊಂದರೆಗಳು ಸಾಲ್ವ್ ಆಗಬೇಕು, ನೀವು ನಗ್ತಾ ಇರಬೇಕು. ಅದೇ ಅವಾಗ ಏನಂದರೆ ನಿಮ್ಮ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ, ಭಗವಂತನ ಕಡೆ ಜಾಸ್ತಿ ಆಗುತ್ತೆ. ಬಟ್ ಇವಾಗ ಏನು ಅಂದರೆ ಇದೇ ಟೆಸ್ಟಿಂಗ್ ಟೈಮ್ ಅಂತ ಅನ್ಕೋಬೇಕು ನೀವು. ಪರೀಕ್ಷೆಗಳ ಸಮಯ ನಡೀತಾ ಇದೆ, ಜೀವನದ ಪರೀಕ್ಷೆಗಳ ಸಮಯ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ, ಅರ್ಥ ಆಯ್ತಾ. ಬೇಜಾರು ಮಾಡ್ಕೋಬೇಡಿ. ಇದೇನು ಕಾರ್ಡ್ ಫಸ್ಟು? ನೀಡಲ್ ಥ್ರೆಡ್, ಎ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಅರೆ ವಾ ನೋಡಿ. ಸೊ ಸದ್ಯದಲ್ಲೇ ನಾನು ಇದನ್ನು ಹೇಳಿಸ್ತಾ ಇದ್ದಾರೆ, ಸದ್ಯದಲ್ಲೇ ಖಂಡಿತ ಆಯಿತಾ. ನಂಬೇಕಷ್ಟೇ ನೀವು. ನಂಬಿ ಖಂಡಿತ ಇದೇನು ತೊಂದರೆ ಆಗಿದೆ, ಯಾವ ಥರ ಇದು ಬೇಜಾರಾಗಿದೆ ನಿಮಗೆ, ಸೊ ಇದೆಲ್ಲ ಟೆಂಪೊರರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ನಿಮ್ಮ ಕಡೆ ಗಮನ ಕೊಡಿ, ಆ ನೋವಿಂದ ಆಚೆ ಬನ್ನಿ. ಓಕೆನಾ. ಸೊ ಯಾರಾದರೂ ಮಾಡಿರ್ಬೋದು ಈ ಥರ ತೊಂದರೆ. ಇನ್ನೂ 3 ಕಾರ್ಡ್ ಇದೆ ನೋಡಿ ಇದರಲ್ಲಿ. ಓಕೆ, ಇದ್ಯಾವುದು? ಔಲ್. ಗುಡ್ ಅಡ್ವೈಸ್ ಫ್ರಮ್ ಎ ವೈಸ್ ಪರ್ಸನ್. ಗುಡ್ ಅಡ್ವೈಸ್ ಫ್ರಮ್ ಎ ವೈಸ್ ಪರ್ಸನ್ ಸಿಗುತ್ತೆ ನಿಮಗೆ ಅಂತಿದ್ದಾರೆ ಆಯಿತಾ. ಇವಾಗ ಈ ವಿಡಿಯೋ ಸಿಕ್ಕಿದೆ ಅಂತಂದರೆ ಇದು ಒಂದು ಕನ್ಫರ್ಮೇಷನ್ ಅನ್ಕೋಬೇಕು ನೀವು. ದೇವ್ರನ್ನ ಬೈಕೋಬೇಡಿ ಓಕೆನಾ. ದೇವ್ರನ್ನ ಬೈಕೊಂಡು ಏನಾದರೂ ಏನು ಮಾಡ್ತಾ ಇಲ್ಲ, ನನ್ನ ಕಡೆಗೆ ಇಲ್ಲ ದೇವರು ಅನ್ನೋದು, ನಾನು ನಂಬೋದೇ ಇಲ್ಲ, ಈ ಥರ ತೊಂದರೆ ಆಗ್ತಾಯಿದೆ ನನಗೆ, ನಾನು ನಂಬಿಕೊಂಡು ನಾನು ಎಷ್ಟು ಆಸೆಯಿಂದ ಇದ್ದೆ, ನಾನು ಜೀವನ ನಡೆಸ್ತೀವಿ ಅಂತ ಕೈ ಕೊಟ್ಟು ಹೋಗ್ಬಿಟ್ರು, ಬೇಜಾರಾಗೋಯ್ತು, ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ, ಅರ್ಥ ಆಯ್ತಾ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಗುಡ್ ಅಡ್ವೈಸ್ ಫ್ರಮ್ ವೈಸ್ ಪರ್ಸನ್ ಅಂತ. ಸೊ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ಖಂಡಿತ ಇದೇ ಕನ್ಫರ್ಮೇಷನ್ ಅಂದ್ಕೊಳ್ಳಿ, ಅರ್ಥ ಆಯ್ತಾ. ಬೇಜಾರು ಮಾಡ್ಕೋಬೇಡಿ, ಇದೆಲ್ಲ ಟೆಂಪೊರರಿ, ಸದ್ಯದಲ್ಲೇ ನಿವಾರಣೆಗಳಾಗೋದು ಖಂಡಿತ ಅಂತಿದ್ದಾರೆ ಓಕೆನಾ. ಸೊ ಇದು ಎಮೋಷನಲ್ ಹೀಲಿಂಗ್ ಬೇಕು ಅಂದರೆ ತೊಗೊಳ್ಳಿ ಓಕೆನಾ. ಎಮೋಷನಲ್ ಹೀಲಿಂಗ್ ಅಂದರೆ ಮಿನಿಮಮ್ 2 ವೀಕ್ಸ್ ಆದರೂ ಮಾಡಬೇಕಾಗತ್ತೆ. ನಿಮಗಾಗಿರೋ ನೋವು ಕಷ್ಟ ಏನಿದೆ, ಈ ಸಂಕಟಗಳಿಂದ ಆಚೆ ಬರಬೇಕು ಅಂತಂದರೆ ಎಮೋಷನಲ್ ಹೀಲಿಂಗ್ ತೊಗೊಳ್ಳಿ. 2 ವಾರ ಆಗುತ್ತೆ. ಸೊ 2000 ಆಗುತ್ತೆ. ಬೇಕು ಅಂದರೆ ತೊಗೋಬೋದು ಓಕೆನಾ. ಈ ಥರ ಏನಾದ್ರು ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ, ಬೇಜಾರಾಗಿದೆ ಅಂದರೆ ಆಚೆ ಬರ್ತೀರಾ ಆಯಿತಾ, ಖಂಡಿತ. ಅದು ಮಾತ್ರ. ಇದು ನೋಡಿ, ಇದೆರಡು ಕಾರ್ಡ್ ಏನಿದೆ, ಆ್ಯರೋ, ಇದು ಮೌಂಟೇನ್. ಸೊ ಫಸ್ಟು ಇದು ಓದ್ಬಿಡೋಣ.
ಆ್ಯರೋ, ಯು ಆರ್ ಆನ್ ದ ರೈಟ್ ಪಾತ್ ಅಂತಿದ್ದಾರಪ್ಪ. ಓಕೆನಾ, ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಮತ್ತೆ ನೋಡಿ ಅದೇ ಕನ್ಫರ್ಮೇಷನ್ ಬರ್ತಿದೆ ಆಯಿತಾ. ಏನೋ ಒಂದು ಡಿಸಪಾಯಿಂಟ್ಮೆಂಟ್, ಏನೋ ಬೇಜಾರು, ಏನೋ ಕಷ್ಟ, ಏನೋ ದುಃಖ, ಒಂದು ಸ್ವಲ್ಪ ಸಮಯಕ್ಕೆ ಇರದೆ ಇದು ಸರಿ ಹೋಗುತ್ತೆ ಅಂತಿದ್ದಾರೆ. ಜೊತೆಗೆ ಮತ್ತೆ ಅದೇ ಬರ್ತಾ ಇದೆ ನೋಡಿ, ಆ್ಯರೋ ಬಂದಿದೆ, ಬಾಣ. ಯು ಆರ್ ಆನ್ ದ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಸೊ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಇದು ಹಿಂಗಾಗೋಯ್ತಲ್ಲ, ನನ್ನ ಮುಂದಿನ ಲೈಫ್ ಹೇಗೆ ನಡೆಯೋದು, ಅಥವಾ ಇನ್ಯಾರೋ ತುಂಬ ನಂಬಿದ್ರಿ, ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಲವರ್ ಇರ್ಬೋದು, ಮನೆಯವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು, ಯಾರಾದರೂ ಇರ್ಬೋದು. ಅಂದರೆ ನಿಮಗೊಂದು ರೀತಿ ಬೇಜಾರು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಏನೋ ಒಂದು ರೀತಿ ಬೇಜಾರು. ಇದು ಕಾರ್ಡ್ ಬಂದಿರೋ ಪ್ರಕಾರ ಒಂದು ಫ್ರೆಂಡ್ ಅಂತ ಇದೆ, ಅಥವಾ ಒಂದು ಲವರ್ ಅಂತ ಇದೆ. ಬಟ್ ಇಲ್ಲಿ ನನಗೆ ತೋರಿಸ್ತಾ ಇರೋ ಎನರ್ಜಿ ಪ್ರಕಾರ ಯಾರಾದರೂ ಇರ್ಬೋದು, ನಿಮಗೊಂದು ಬೇಜಾರು ಮಾಡಿದ್ದಾರೆ. ಅಂದರೆ ನೀವೇನೋ ಒಂದು ಅಪೇಕ್ಷೆ ಪಟ್ರಿ, ಎಸ್ ಇವರಿಂದ ಈ ರೀತಿ ಒಂದು ಚೆನ್ನಾಗಿರ್ತೀನಿ ನಾನು ಅಂತ, ಬಟ್ ಅದಾಗಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದು ಎಲ್ಲಾದರೂ ಇರ್ಬೋದು, ಮನೆ, ಹೊರಗಡೆ, ಓಕೆನಾ, ಏನಾದ್ರು ತೊಗೊಳ್ಳಿ, ಬಟ್ ಅದು ಸರಿ ಹೋಗುತ್ತೆ, ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಂಬೇಕಷ್ಟೇ. ಮೌಂಟೇನ್ ಬಂದಿದೆ ಇನ್ನೊಂದು ಕಾರ್ಡು. ಇದು ಮೇಜರ್ ಚಾಲೆಂಜ್ ಟು ಓವರ್ಕಮ್. ನೋಡಿ, ಇದಕ್ಕಿಂತ ಇನ್ನೇನು ಹೇಳ್ತಾರಪ್ಪ, ಸಕ್ಸಸ್ಫುಲಿ ಓವರ್ಕಮಿಂಗ್ ಪ್ರಾಬ್ಲಮ್ ಅಂದರು ಇಲ್ಲಿ, ಆಯಿತಾ. ಇಲ್ಲಿ ನೋಡಿದ್ರೆ ಮೇಜರ್ ಪ್ರಾಬ್ಲಮ್ ಓವರ್ಕಮಿಂಗ್ ಅಂತ, ಚಾಲೆಂಜ್ ಟು ಓವರ್ಕಮ್ ಅಂದರು. ಮತ್ತು ಇದು ಯು ಆರ್ ಆನ್ ದ ರೈಟ್ ಪಾತ್ ಅಂತ ಹೇಳಿದ್ರು, ಆಯಿತಾ. ಸರಿಯಾದ ದಾರಿಲಿದ್ದೀರಾ, ನಂಬಿ, ಆಯಿತಾ. ಖಂಡಿತ ಸರಿಯಾದ ದಾರಿಲಿದ್ದೀರಾ, ನಂಬಬೇಕು ಅಷ್ಟೇ ನೀವು, ಆಯಿತಾ. ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ಅಂತ ನಂಬಿ. ಓಕೆನಾ. ಬೇಜಾರಾಯ್ತಾ, ನಾನು ಬೆಸ್ಟ್ ಒಂದು ಸೊಲ್ಯೂಷನ್ ಹೇಳ್ಬಿಡ್ತೀನಿ ಕೇಳಿ. ಕೇಳಿಸ್ಕೊತಾ ಇದ್ದೀರಾ? ಬೇಜಾರಾಯಿತು ಅಂದ ತಕ್ಷಣ ಸಿಂಪಲಾಗಿ ಮ್ಯಾಜಿಕಲ್ ಮೀಡಿಯಾ 279 ವಿಡಿಯೋಸ್ ನೋಡಿ, ಓಕೆನಾ. ಸ್ಟಾರ್ಟಿಗಿಂದ ಎಲ್ಲ ಸುಮಾರು ವೀಡಿಯೋಸ್ಗಳಿದೆ, ನೋಡಿ, ವಿಡಿಯೋಗಳು ನೋಡಿ. ಸೊ ಏನಂದರೆ ಸ್ವಲ್ಪ ಚೇಂಜಸ್ ಬರುತ್ತೆ ನಿಮಗೂ. ಆ ಹೇಟರ್ಸ್ಗೆ ಶಿಕ್ಷೆ ಏನು ಅಂತ ನೋಡಿ. ಸೊ ಅದು ಅಥವಾ ಇನ್ನೊಂದು 7 ಸೀರೀಸ್ ಬಂತು, ಅಥವಾ ಇನ್ನೊಂದು 5 ಸೀರೀಸ್ ಬಂತು. ಸೊ ನೋಡಿ, ನಮ್ಮ ಜೀವನದಲ್ಲಿ ಬರೀ 7 ಅಥವಾ 5 ಅಂತಲೇ ಅಲ್ಲ, ಒಂದೊಂದು ಸಲ ಒಬ್ಬರು ಯಾರು ಸಿಕ್ಕೋರು ಎಗೇನ್ಸ್ಟ್ ಆಗಿಬಿಡ್ಬೋದು, ಅಥವಾ ಇಬ್ಬರು ಸಿಗೋರು ಅವರೇ ಎಗೇನ್ಸ್ಟ್ ಆಗ್ಬೋದು, ಯಾರಾದರೂ ಆಗಿರ್ಬೋದು, ಆಯಿತಾ. ನಮ್ಮ ಜೀವನದಲ್ಲಿ ಹೇಳೋಕ್ಕಾಗೋದಿಲ್ಲ. ಇವಾಗೇನೋ ಚೆನ್ನಾಗಿರ್ತಾರೆ, ನೆಕ್ಸ್ಟ್ ಮೊಮೆಂಟ್ ಚೇಂಜ್ ಆಗೋಗ್ಬಿಡ್ತಾರೆ. ಚೇಂಜಸ್ ಇದ್ದೇ ಇರುತ್ತೆ, ಮನುಷ್ಯ ಅಂದಮೇಲೆ ಚೇಂಜ್, ಬದಲಾವಣೆಗಳು ಇದ್ದೇ ಇರುತ್ತೆ. ಸೊ ನೀವು ಅದನ್ನೇ ಹೇಳಿಸ್ತಾ ಇದ್ದಾರೆ ಇಲ್ಲಿ. ಈ ಥರ ಒಂದು ಬದಲಾವಣೆಗಳು ಬಂತು ನಿಮ್ಮ ಜೀವನದಲ್ಲಿ ಅಂದ ತಕ್ಷಣ ಬೇಜಾರು ಮಾಡ್ಕೋಬೇಡಿ ಅಂತ ಪದೇ ಪದೇ ಹೇಳಿಸ್ತಾ ಇದ್ದಾರೆ, ಓಕೆನಾ. ಸೊ ಇದು ಯಾತಕ್ಕೆ ಅಂದರೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಚೇಂಜಸ್ ಆಗ್ತಾರೆ, ಚೇಂಜ್ ಬರುತ್ತೆ ಅವ್ರಿಗೆ. ಏನೋ ನೀವು ಇಷ್ಟ ಆಗಲ್ಲ, ನೆಕ್ಸ್ಟ್ ಡೇ ಓಕೆ ಈ ಥರ ಅಂತೇನೋ ಹೇಳ್ತಾರೆ, ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ನೀವು ಅಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ? ನೀವು ಮುಂದುವರಿಬೇಕು ತಾನೇ ಜೀವನದಲ್ಲಿ. ಸೊ ಇದು ಜಂಪ್ ಆಗ್ತಾಯಿತ್ತು ಕಾರ್ಡು, ಅದಕ್ಕೆ ತೆಗಿತೀನಿ. ಇದು ನೋಡಿ, ಫೈರ್ ಕ್ರ್ಯಾಕರ್, ಎಕ್ಸೈಟ್ಮೆಂಟ್ ಅಂತಿದ್ದಾರೆ ನೋಡಿ, ಎಕ್ಸೈಟ್ಮೆಂಟ್, ವಾವ್. ಸೊ ಚೇಂಜಸ್ ಬರುತ್ತೆ. ಸೊ ಒಂದಷ್ಟು ಜನದ ಎನರ್ಜಿ ಪಾಪ. ಇದೇನೋ ಒಂದು ಬೇಜಾರು ಇರುತ್ತೆ, ಏನು ಮಾಡೋಕ್ಕಾಗತ್ತೆ. ಮನುಷ್ಯನಿಗೆ ಬೇಜಾರು ಬರೋದು ಅಲ್ವಾ, ಒಂದು ದುಃಖ ಬರೋದು, ಬೇಜಾರಾಗೋದು. ಯಾಕೆ ಅಂದರೆ ನಾವು ತುಂಬ ಒಂದು ಅಪೇಕ್ಷೆ ಇಟ್ಕೊಂಡ್ಬಿಡ್ತೀವಿ ಒಬ್ಬರಿಂದ, ಇವರಿಂದ ಈ ಥರ ಒಂದು ಲೈಫ್ ಹಿಂಗೆ ಚೇಂಜಸ್ ಬರುತ್ತೆ, ನಾವು ಈ ಥರ ಇರ್ತೀವಿ ಅಂತ ಇರ್ಬೋದು. ಅಥವಾ ಒಂದು ಪ್ರೊಟೆಕ್ಷನ್ ಅನ್ನೋದಿರ್ಬೋದು. ಲೈಕ್ ಯಾರೋ ಒಬ್ರು ಇದ್ದಾರೆ ಫ್ಯಾಮಿಲಿಲಿ ಅಂದರೆ, ಓ ಇವರಿದ್ದಾರೆ ಅಂದರೆ ನಾವು ಫೈನಪ್ಪ ಅಂತ, ಆ ಥರ ಇರ್ಬೋದು. ಸಡನ್ನಾಗಿ ಅವ್ರುಗಳು ಉಲ್ಟಾ ಹೊಡೆದ್ಬಿಟ್ಟಿರ್ತಾರೆ, ಚೇಂಜಸ್ ಬಂದ್ಬಿಡುತ್ತೆ ಅವ್ರ ಲೈಫಲ್ಲಿ. ಅವ್ರಿಗೆ ಈಗ ನಿಮಗೆ ಏನು ಪ್ರಾಮಿನೆನ್ಸ್ ಕೊಡ್ತಾಯಿದ್ರು, ಅಥವಾ ನಿಮಗೇನು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಜೀವನದಲ್ಲಿ, ಅದು ಕೊಡ್ತಾ ಇಲ್ಲ ಅಂತಿರ್ಬೋದು, ಅಥವಾ ಏನಾದರೂ ಆಗಿರ್ಬೋದು, ಆಯಿತಾ. ನಿಮಗೆ ಗೊತ್ತು ಏನಾಗಿದೆ ಅಂತ ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಬರೀ ನೋವು ದುಃಖದ ಬಗ್ಗೆ ಯೋಚನೆ ಮಾಡಬೇಡಿ, ಆಯಿತಾ. ಅವ್ರು ಬೇಜಾರು ಮಾಡಿದ್ರು ಅಂತ ದುಃಖ ಪಡಬೇಡಿ, ಅದರಿಂದ ಎಲ್ಲ ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ತೆಗಿಯೋಣ. ಓಕೆ, ಇನ್ನೊಂದು ಕಾರ್ಡ್ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓಕೆ, ರೋಸ್. ವೋ 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 ರೋಸ್, ರೊಮ್ಯಾನ್ಸ್ ಇಸ್ ಇನ್ ದ ಏರ್ ಅಂತಿದ್ದಾರೆ ನೋಡಿ. ವಾವ್, ರೆಡ್ ನೋಡಿ, ಮ್ಯಾಚಿಂಗ್ ಇದೆ ನನ್ನ ಡ್ರೆಸ್ಗೂ ಇದಕ್ಕೂ. ಸೊ ರೋಸ್ ಬಂದಿದೆ.
ರೊಮ್ಯಾನ್ಸ್ ಇಸ್ ಇನ್ ದ ಏರ್ ಅಂತ ಇದ್ದಾರೆ. ಓಕೆನಾ? ಸೊ ಈಗ ಮತ್ತೆ ಅದನ್ನೇ ಹೇಳಿಸ್ತಾ ಇದ್ದಾರೆ. ಯಾರು ಆಯಿತಾ, ಈಗ ಫ್ರೆಂಡ್ ಅಂತ ಇರ್ಬೋದು, ನೀವು ಯಾರನ್ನು ನಂಬ್ಕೊಂಡಿದ್ರಿ, ಲವ್ವರ್ ಅಂತ ಇರ್ಬೋದು, ಯಾರನ್ನು ನಂಬಿದ್ರಿ, ಅವರು ದೂರ ಆಗಿದ್ದಾರೆ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಅದು ಒಂದು ರೀತಿ ಕಾರ್ಮಿಕ್ ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ಈಗ ಯಾರೋ ದೂರ ಆಗಿಬಿಟ್ರು ಅಂದ್ಬಿಟ್ಟು ನನ್ನ ಜೀವನನೇ ಮುಗ್ದೋಯ್ತು ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಒಂದು ರೀತಿ ದೂರ ಆಗಿದ್ದು ನಿಮ್ಮ ಒಳ್ಳೆಯದಕ್ಕೇನೆ. ನಿಮಗೆ ಪ್ರೊಟೆಕ್ಷನ್ ಇತ್ತು ನಿಮ್ಮ ಪೂರ್ವಜರು ಮತ್ತು ನಿಮ್ಮ ಭಗವಂತನಿಂದ, ನೀವು ನಂಬಿರೋ ದೇವತೆಗಳಿಂದ ನಿಮಗೆ ಪ್ರೊಟೆಕ್ಷನ್ ಇತ್ತು. ಅವರು ನಿಮ್ಮನ್ನು ಸಂರಕ್ಷಣೆ ಮಾಡಿದ್ರು. ಏಕೆಂದರೆ ನೀವೇನಾದರೂ ಒಂದು ರಿಲೇಷನ್ಶಿಪ್ಗೆ ಹೋಗಿದ್ರು ಕೂಡ, ನೀವು ಯಾರನ್ನ ಫ್ರೆಂಡ್ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಯಾರನ್ನ ಒಂದು ಲವರ್ ಅಂದ್ಕೊಂಡಿದ್ದೀರಾ ಅಥವಾ ಬೇರೆ ಎಲ್ಲ ಏನೆಲ್ಲ ಹೇಳಿಸಿದ್ರು, ಯಾವ್ಯಾವ ರೀತಿ ಪರಿಸ್ಥಿತಿಗಳು ಹೇಳಿಸಿದ್ರು, ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಮನೆಯಲ್ಲಿರ್ಬೋದು, ಆಫೀಸ್ ಹೊರಗಡೆ ಎಲ್ಲರೂ ಇರ್ಬೋದು. ಸೊ ಅದರಿಂದ ನೀವು ಯಾರು ದೂರ ಆಗಿದ್ದಾರೆ, ಓಕೆನಾ, ಅದರಿಂದ ನೀವು ಬೇಜಾರು ಮಾಡ್ಕೋಬೇಡದು ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಮುಂದೆ ಲೈಫು ಫಿಲ್ಡ್ ವಿತ್ ರೋಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಒಂದು ಗಾದೆನೂ ಇದೆ ಆ್ಯಕ್ಚುಲಿ, ಏನು ಹಾದಿನೇ ರೋಸ್ ಹೂವಿಂದ ತುಂಬಿರೋ ಥರ ಅಂತ ಒಂದು ಗಾದೆ ಕ್ಲಿಯರ್ ಬರ್ತಾಯಿಲ್ಲ. ಸೊ ಆ ಥರ ಯಾವಾಗಲೂ ನಮ್ಮ ಹಾದಿ ಹೂವಿನ ಏನೋ ಇದು ಹಾಸಿರೋದಿಲ್ಲ ಅಲ್ವಾ, ಆ ಥರ ತುಂಬ ತೊಂದರೆಗಳು ಇರುತ್ತೆ. ಆ ಥರ ಆಗೋಗೋದು ನಿಮಗೆ ಆಯಿತಾ. ಸೊ ಆ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ರೆ ಅಥವಾ ಇನ್ನೇನಾದರೂ ಒಂದು ಪರಿಸ್ಥಿತಿ, ಅದೇ ಪರಿಸ್ಥಿತಿ ಕಂಟಿನ್ಯೂ ಆಗಿದ್ದರೆ, ನಾನು ಹೇಳ್ತಾ ಇರೋದು ಯಾವುದಾದ್ರೂ ಪರಿಸ್ಥಿತಿ ಇರ್ಬೋದು. ಸೊ ಅದೇ ಪರಿಸ್ಥಿತಿ ಕಂಟಿನ್ಯೂ ಆಗಿದ್ದರೆ 100% ನಿಮಗೆ ತೊಂದರೆ ಆಗೋದು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮನ್ನು ಬಚಾವ್ ಮಾಡಿದ್ದಾರೆ ಭಗವಂತ ಆಯಿತಾ. ಸೊ ಇನ್ನು ಮುಂದಕ್ಕೆ ಡೆಫಿನೆಟಾಗಿ ಟೈಮು, ರೊಮ್ಯಾಂಟಿಕ್ ಟೈಮ್, ಬ್ಯೂಟಿಫುಲ್ ಟೈಮ್, ಬ್ಲಿಸ್ಫುಲ್ ಟೈಮ್ ಬರ್ತಾ ಇದೆ ನಿಮಗೆ. ಎಂಜಾಯ್ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಚೆನ್ನಾಗಿರ್ತೀರಾ, ನಗ್ತಾ ಇರ್ತೀರಾ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರ್ತೀರಾ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಖಂಡಿತ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆ. ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೆಂಬರ್ಶಿಪ್ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಹೀಲಿಂಗ್ ತೊಗೊಳ್ತಾ ಇದ್ದೀರಾ ಥ್ಯಾಂಕ್ ಯು, ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಹಾಗೆ ಹೈಪ್ ಅಂತ ಇರುತ್ತೆ, ಹೈಪ್ ಕ್ಲಿಕ್ ಮಾಡಿ, ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್. ಬೇಗ ಬರ್ತೀನಿ ವಾಪಸ್. ಥ್ಯಾಂಕ್ ಯು.